2017ರಲ್ಲಿ ನೀವು ಪ್ರಜಾಕೀಯ ಬೀಜವನ್ನು ಬಿತ್ತಿದ್ದು. ಇವತ್ತಿಗೂ ಕೂಡ ಆ ಬೀಜ ಮೊಳಕೆ ಹೊಡಿಲಿಲ್ಲ. ಆಸ್ ಅ ಉಪೇಂದ್ರ ಅವರು ನೀವು ಸಿನಿಮಾನ ಹೇಗೆ ಕಟ್ಟಕಡೆಯ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಟಚ್ ಮಾಡಿದ್ದೀರಿ ಸರ್? ನಿಮ್ಮ ವಿಷನ್, ನಿಮ್ಮ ಮೆಸೇಜ್. ಈಗಲೂ ಉಪೇಂದ್ರ ಅಂದರೆ ಅದೊಂಥರ ರೋಮಾಂಚನ. ಉಪೇಂದ್ರ ಅಂದರೆ ಕನ್ನಡಿಗರ ಒಂದು ಅಸ್ಮಿತೆ. ಉಪೇಂದ್ರ ಅಂತ ಅಂದರೆ ತಮ್ಮ ಸಿನಿಮಾಗಳ ಮೂಲಕ ಯುವಕರನ್ನು ತಿದ್ದಿ ತೀಡಿದವರು. ನಿಮ್ಮ ಒಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಪ್ರಸ್ತುತತೆ, ನೀವು ಅವ್ರನ್ನ ಹೋಗಿ ಟಚ್ ಮಾಡೋದು, ದಟ್ ಮೇಕ್ಸ್ ಬಿಗ್ ಇಂಪ್ಯಾಕ್ಟ್. ನೀವು ಪ್ರಜಾಕೀಯದಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ಹೋಗಿ ಮಾತಾಡೋದಕ್ಕಿಂತ ಮೋರ್ ಪವರ್ಫುಲ್ ವಾಯ್ಸ್ ಇಸ್ ಉಪೇಂದ್ರ. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ಇವಾಗ ಏನ್ ಮಾಡ್ಬೇಕು ಹೇಳಿ, ನಾನು ಅದನ್ನೇ ಮಾಡ್ತೀನಿ. ಅಲ್ಲಲ್ಲ, ಪ್ಲೀಸ್ ಗೈಡ್ ಮೀ, ಬಿಕಾಸ್ ನಾನು ಕೇಳಿ. ಫ್ರಾಂಕ್ಲಿ ಸ್ಪೀಕಿಂಗ್, ಯಾಕೆ ಗೊತ್ತಾ ಸರ್, ನಾವು ಯಾಕೆ ಇವತ್ತು ಇದನ್ನ ಮಾತಾಡ್ತಾ ಇದೀವಿ ಅಂದ್ರೆ, ಒಬ್ಬ ವಿಜಯ್ ತಮಿಳ್ನಾಡಲ್ಲಿ ಮಾಡೋದಕ್ಕೆ ಏನ್ ಸಾಧ್ಯ ಆಗಿದೆ ಅದನ್ನ ಉಪೇಂದ್ರ ಮಾಡಬಹುದಾಗಿತ್ತು ಅನ್ನೋ ಒಂದು ನೋವು ಎಲ್ಲ ಒಂದ್ ಕಡೆ ಆ ಕಸಿವಿಸಿ ನಮ್ಮೆಲ್ಲರಿಗೂ ಇದೆ. ಆ ವ್ಯಾಕ್ಯೂಮ್ ಇತ್ತು, ಉಪೇಂದ್ರ ಅವ್ರು ಬಳಸ್ಕೊಳ್ಳಿಲ್ವೇನೋ, ಬಳಸ್ಕೊಳ್ಬಹುದಾಗಿತ್ತೇನೋ ಅನ್ನೋ ಒಂದು ಸಂಕಟ ಸರ್. ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ಕೇಳಿ, ಇನ್ನೊಂದು ಹೇಳ್ತೀನಿ, ಯಾರೋ ಒಬ್ರು ಸಕ್ಸಸ್ಫುಲ್ ಆದ್ರು, ನಮ್ಮವರು ಸಕ್ಸಸ್ಫುಲ್ ಆಗ್ಬೇಕು ಸರ್. ಯಾಕೆ ನಮ್ ಕರ್ನಾಟಕದಲ್ಲಿ ಯಾಕೆ ಒಂದ್ ನಿಮಿಷ, ನಾನು ಅದನ್ನ ಬಿಡಿ. ಅದು ಸಕ್ಸಸ್ಫುಲ್ ಅನ್ನೋದು ಈ ಮಾಧ್ಯಮದಲ್ಲಿ ಜನ ಸಕ್ಸಸ್ಫುಲ್ ಆಗ್ಬೇಕು. ಮೊದಲನೇದಾಗಿ ನಾನು ಹೇಳ್ತಿರೋದು, ಎಸ್ ಈ ಸಕ್ಸಸ್ಫುಲ್. ನಾನು ಹೇಳ್ತಿರೋದು ಸಕ್ಸಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರ್ತಾರೆ, ಭ್ರಷ್ಟಾಚಾರ ಹೇಗೆ ತೆಗಿತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಏನು ಬದಲಾವಣೆ ತರ್ತಾರೆ, ಎಜುಕೇಷನ್ ಹೆಲ್ತಲ್ಲಿ ಏನು ಬದಲಾವಣೆ ತರ್ತಾರೆ, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ನಾವು ಇಲ್ಲಿಗೆ ಗೆಲುವು ನಿಲ್ಲಿಸ್ಬಿಡ್ತೀವಿ. ನಾನು ಎಲೆಕ್ಷನ್ ಆಗಿ ಗೆದ್ದು ನಾನು CM ಆಗಿ ಓದ್ ತೊಗೊಂಡಿದ್ದೆ, ಮುಗಿದೋಯ್ದು, ಬಿಡಯ್ಯ, ನೆಕ್ಸ್ಟ್ ನನ್ನ ದಾರಿ ನಂದು, ನಿಮ್ಮ ದಾರಿ ನಿಮ್ಮದು, ಹಂಗಿರಬಾರ್ದಲ್ವಾ? ಸಿ, ಡೆಮಾಕ್ರಸಿ ಈಸ್ ನಾಟ್ ಸ್ಪೆಕ್ಟೇಟರ್ ಸ್ಪೋರ್ಟ್ಸ್, ಇಟ್ ಈಸ್ ಎ ಪಾರ್ಟಿಸಿಪೇಟ್ರಿ ಸ್ಪೋರ್ಟ್ಸ್. ಅದು ನಿರಂತರವಾಗಿ ಜನರನ್ನ ಸಂಪರ್ಕದಲ್ಲಿ ಇಟ್ಕೊಬೇಕು, ಜನರು ಇನ್ವಾಲ್ವ್ ಆಗಬೇಕು. ನಾನು ಹೇಳಿದ್ದು ಏನೇ ಎಲ್ಲರೂ ಜನರು ಮಾಡಲಿ ಅಂತೀಯಾರೆ ಅಂತಲ್ಲ ನಾನು ಹೇಳಿದ್ದು. ಒಂದು ವಾರಕ್ಕೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಮ್ಮ ನಾವು? ನಮ್ಮ ಏರಿಯಾಗೋಸ್ಕರ, ನನ್ನ ವಾರ್ಡ್ಗೋಸ್ಕರ, ನನ್ನ ವಿಲೇಜ್ಗೋಸ್ಕರ ಮಾಡ್ಬೋದಲ್ವಾ? ಇದೇ ತಾನೇ ಸಂವಿಧಾನದಲ್ಲಿರೋದು. ಗ್ರಾಮ ಸಭಾ ಇವೆಲ್ಲ ಏನಕ್ಕಿತ್ತು, ವಾರ್ಡ್ ಸಭೆ ಎಲ್ಲ ಏನಕ್ಕಿತ್ತು ಹೇಳಿ? ಎಲ್ಲ ಸೇರಬೇಕು, ಅವ್ರವ್ರ ಪ್ರಾಬ್ಲಮ್ಗಳು ಹೇಳಬೇಕು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಬೇಕು, ಮಾಡಬೇಕು ಅಂತಿತ್ತಾನೆ. ಇವತ್ತೇನಾಗಿದೆ, ಬಿಟ್ಬಿಡ್ತೀವಿ 5 ವರ್ಷ. ಬ್ಲೇಮ್ ಮಾಡ್ಕೊಂಡು ಕೂತಿರ್ತೀವಿ ನಾವು, ಯಾರೇ ಬಂದರು, ಅವ್ನು ಸರಿ ಮಾಡ್ತಿಲ್ಲ, ಇವ್ನು ಸರಿ ಮಾಡ್ತಿಲ್ಲ, ಅದು ಸರಿ ಮಾಡ್ತಿಲ್ಲ ಅಂತ. ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ ನಾವು? ಕರ್ನಾಟಕದಲ್ಲಿ 2017ರಲ್ಲಿ, ನಾನು ಕರೆಕ್ಟ್ ಅಂತ ನನಗನ್ಸುತ್ತೆ, 2017ರಲ್ಲಿ ನೀವು ಪ್ರಜಾಕೀಯ ಬೀಜವನ್ನು ಬಿತ್ತಿದ್ದು. ಇವತ್ತಿಗೂ ಕೂಡ ಆ ಬೀಜ ಮೊಳಕೆ ಹೊಡಿಲಿಲ್ಲ, ಗಿಡವಾಗಿ ಬೆಳೀಲಿಲ್ಲ, ಮರವಾಗಿ ಕಾಣೋದು ಕೂಡ ಡೌಟ್ ಇದೆ. ಯಾಕಂದರೆ ಈಗಿನ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ನಿಮ್ಮ ಲೆಕ್ಕಾಚಾರಗಳು ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಯಾಕಂದರೆ ನೀವೇ ಹೇಳ್ಬಿಡಿ, 2017ರಲ್ಲಿ ನಾನು ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದಿದೆ, ಇವತ್ತು ಒಂದು ಮರವಾಗಿ ಬೆಳೆದಿದೆ, ಎಲ್ಲಾದರೂ ಒಂದು ಕಡೆ. ಕೇಳಿ, ಒಂದು ಆನ್ಸರ್ ಮಾಡಲಾ? ಕೇಳಿ, ನಾನು ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ರೀತಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಕನ್ನಡದಲ್ಲಿ ಸಿನಿಮಾಗಳು ಮಾಡಿದಾಗ ಜನಗಳು ಇಷ್ಟಪಟ್ಟರು. ಕೆಲವರು ಇವನು ಹುಚ್ಚ, ಇವನು ಹುಚ್ಚುಚ್ತರ ಸಿನಿಮಾ ಮಾಡಿದ್ದಾನೆ, ಅರ್ಥವೇ ಆಗಲ್ಲ, ತುಂಬ ಜನನೂ ಹೇಳಿದ್ರು. ಓಕೆನಾ? ಅದೇ ಬೇರೆ ರಾಜ್ಯಗಳಲ್ಲಿ ಅದನ್ನು ಇನ್ಸ್ಪೈರಿಂಗ್ ಆಗಿ ತೊಗೊಂಡು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಬೇರೆ ಬೇರೆ ಥರ ಸಿನಿಮಾ ಮಾಡಿದ್ರು. ಇವತ್ತು ನೀವು ಹೇಳ್ತೀರಾ ಈ ಬೀಜವಾಗಿ ಬಿತ್ತಿದ್ರೆ ಇಲ್ಲಿ ಗಿಡ ಆಗಿಲ್ಲ, ಮರ ಆಗಿಲ್ಲ ಅಂತ. ಬೇರೆ ಕಡೆ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅದು. ಕೇಳಿ, ಒಂದು ಭರತ್ ತನೇನೇನು ಅಂತ ಪಿಕ್ಚರ್ ನೋಡಿದ್ದೀರಾ? ಮಹೇಶ್ ಬಾಬು ಅವ್ರದ್ದು ಪ್ರಜಾಕೀಯ. ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆ ಗೇಮ್ ಚೇಂಜರ್ ಅಂತ ಬಂತು, ನೋಡಿದ್ದೀರಾ ನೀವು? ಶಂಕರ್ ಅವ್ರದ್ದು ಕ್ಯಾಶ್ಲೆಸ್ ಪಾರ್ಟಿ ಬಗ್ಗೆನೇ ಪಿಕ್ಚರ್ ಮಾಡಿದ್ರು ಅವರು. ಎಲ್ಲಿ ಬೀಜ ಬಿತ್ತಿದ್ರೆ ಇನ್ನೆಲ್ಲೋ ಗಿಡವಾಗಿ ಬೆಳೀತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಗೊತ್ತಾ? ನಮ್ಮಲ್ಲೊಂದು ಫಸ್ಟ್ ಆಫ್ ಆಲ್ ಹಿತ್ಲ ಗಿಡ ಮದ್ದಲ್ಲ ನಮಗೆ. ಇನ್ನೊಂದು ನಮ್ಮಲ್ಲೊಂದು ಇದಿದೆ, ಏನು ಹೇಳಿ, ಕನ್ನಡದವ್ರಿಗೆ, ಬಿಡ್ರಿ ಇದೆಲ್ಲ ಏನಾಗುತ್ತಾ? ಇಲ್ಲ, ನಂದು ಕನ್ಸರ್ನ್ ಏನಂದರೆ, ನೀವೇ ಬಿತ್ತಿದ ಬೀಜ ನಿಮಗೆ ನೆರಳು ಕೊಡಬೇಕು. ನನಗಲ್ಲ, ನಾನು ಹೇಳೋದು, ಅದಕ್ಕೆ ನೀರು ಹಾಕ್ಬೇಕಾಗಿರೋದು ಯಾರು ಗಿಡ ನೆಡ್ತಾರೋ ಅವರೇ ಹಾಕ್ಬೇಕು. ಅದನ್ನು ಬೆಳೆಸ್ಬೇಕಾಗಿರೋದು ಯಾರು? ಅದು ಸುತ್ತಲೂ ಕಸ ಕಡ್ಡಿ ಎಲ್ಲ ಸೇರ್ಕೊಂಡಾಗ ಅದನ್ನು ತೆಗಿಬೇಕಾಗಿರೋದು ಯಾರು? ನಾವೇ ಮಾಡಬೇಕು. ಅದನ್ನು ಉಪೇಂದ್ರ ಅವರು ಮಾಡಲಿಲ್ಲ. ಅದನ್ನೇನಂದ್ರು, ಬರ್ತಾ ಇರುವಂತಹ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡದೆ. ರಾಜಕೀಯದಲ್ಲಿ ಇದು ವರ್ಕೌಟ್ ಆಗ್ತಿಲ್ಲ. ರಾಜಕೀಯದಲ್ಲಿ ವರ್ಕೌಟ್ ಆಗಲ್ಲ, ಪ್ರಜಾಕೀಯದಲ್ಲಿ ಆಗಬೇಕು. ಆ ಹೆಸರು ಸುಮ್ಮನೆ ಚೇಂಜ್ ಮಾಡಿಲ್ಲ ನಾನು. 100% ಫೀಲ್ ಮಾಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ, ಇದು ಪ್ರಜಾಕೀಯ ಆಗಬೇಕು ಅಂತ ಮಾಡಿರೋದು. ನೀವು ಹೇಳ್ತಿರೋದು ಒಂದು ಸಿನಿಮಾ ಮಾಡ್ದಂಗೆ. ನನ್ನ ಸಿನಿಮಾ ನಾನೇ ಪಬ್ಲಿಸಿಟಿ ಮಾಡಬೇಕು, ನನ್ನ ಸಿನಿಮಾ ನಾನೇ ಸ್ಕ್ರಿಪ್ಟ್ ಮಾಡಬೇಕು, ನಾನೇ ಡೈರೆಕ್ಟ್ ಮಾಡಬೇಕು, ನಾನೇ ಪಬ್ಲಿಸಿಟಿ ಮಾಡಬೇಕು, ಅದ್ರ ಫಲ ನಾನೇ ತಿನ್ನಬೇಕು. ಅದು ಸಿನಿಮಾ. ಇಲ್ಲಿ ಏನಾಗ್ಬಿಟ್ಟಿದೆ ನೋಡಿ, ಹೆಂಗೆ ರಾಜಕೀಯನ ಬಿಸ್ನೆಸ್ ಆಗ್ಬಿಟ್ಟಿದೆ ಅಂದರೆ, ಎಲ್ಲರೂ ರಾಜಕೀಯನ ಬಿಸ್ನೆಸ್ ಥರ ನೋಡ್ತಿದ್ದಾರೆ. ನನಗೇ ಹೇಳಿದ್ದಾರೆ, ಸರ್ ಇವತ್ತು ಆ ಪಾರ್ಟಿಲಿ ನಿಂತಿದ್ರೆ ನೀವು MP ಸರ್, ಹೆಂಗಿರ್ತಿದ್ರಿ ನೀವು ಅಂತ. ಅಂದರೆ
ಅಲ್ಲ, ಅವರ ವ್ಯವಸ್ಥೆಗೆ ಅನುಗುಣವಾಗಿ ಮಾತಾಡಿದ್ದಾರೆ ನಾವು. ಎಲ್ಲರೂ ಇಲ್ಲಿ ವ್ಯವಸ್ಥೆಗೆ ಅನುಗುಣವಾಗೇ ಮಾತಾಡೋದು. ಅದನ್ನು ಬೇರೆ ಮಾತಾಡಿದ್ರೆ ಸತ್ಯ ಮಾತಾಡಿದ್ರೆ ವ್ಯವಸ್ಥೆ ಅಲ್ಲ ಅಂತ ಆಗ್ಬಿಟ್ಟಿದೆ ಇವಾಗ. ಬೇರೆ ಕಡೆ ಪ್ರೂವ್ ಆದರೆ ಮಾತಾಡ್ತೀವಿ ನಾವು ಇವಾಗ. ನೋಡ್ರಿ ಮಾಡಿದಾರಲ್ಲಿ ದುಡ್ಡೇ ಇಲ್ಲದೆ ಎಲೆಕ್ಷನ್ ಗೆದ್ದಿದ್ದಾರೆ. ನೀವು ಹೇಳ್ತಿದ್ರಲ್ಲ ಇಲ್ಲಿ ಯಾಕಾಗಿಲ್ಲ ಅಂದರೆ ಈಗ ವಿಜಯ್ ಇಲ್ಲಿ ಮುಂದೆ ನಾನೇ ಇದ್ದಿದ್ರಿಂದ ಕೇಳಿ, ಇಲ್ಲಿ ನಾನು ಪ್ರತಿ ಚಾನಲಲ್ಲಿ ಕೂತಿದ್ದೀನಿ, ಪ್ರತಿ ಕಡೆ ಓಡಾಡಿದ್ದೀನಿ, ಹಳ್ಳಿಗೆ ಓಡಾಡಿದ್ದೀನಿ ನಾನು. ಅಲ್ಲಿ ಫಸ್ಟ್ ಟೈಮ್ ಪ್ರಾಬ್ಲಮ್ ಆಯ್ತು ಬಿಡಿ, ಅದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಪಾರ್ಟಿ ಬಂತು, ನಿಮ್ಮದೇ ಐಡಿಯಾಲಜಿ ನಮ್ಮದು ಅಂತೂ ಟೈಮ್ ಇರಲಿಲ್ಲ ಅವಾಗ, 6 months ಟೈಮ್ ಇತ್ತು. ನಾನೇನು ಅಂದ್ಕೊಂಡೆ ಅಲ್ಲಿ ಹೋಗಿ ಪಾರ್ಟಿ ರಿಜಿಸ್ಟರ್ ಮಾಡಿ ಲೇಟ್ ಆಗುತ್ತಲ್ಲ ಅಂತ ಅವ್ರು ಪಾರ್ಟಿ ನನಗೆ ಕೊಟ್ಟರು, ಪ್ರೆಸಿಡೆಂಟ್ ಮಾಡಿದ್ರು ನನ್ನ. ಮಾಡಿ ಎಲ್ಲ ನಾನು ಸುತ್ತಾಡಿ ಆಟೋ ಚಿಹ್ನೆ ತಗೊಂಡು ಎಲ್ಲ ಮಾಡಿ ಕೊನೆಗೆ ಇನ್ನೇನು 1 month ಇದೆ ಅನ್ಬೇಕಾದ್ರೆ, ಬನ್ನಿ ಸರ್ ಇಲ್ಲಿ ನೀವು ಪ್ರೆಸಿಡೆಂಟೇ, ನೀವು ಪ್ರೆಸಿಡೆಂಟಾಗಿ ಕೂತೀರಿ, ಟಿಕೆಟ್ ನಾವು ಕೊಡ್ತೀವಿ ಅಂದರು. ನಾನಲ್ಲ ರೀ, ನಾನು ಇಷ್ಟೆಲ್ಲ ಇಂಟರ್ವ್ಯೂಗಳೆಲ್ಲ ಮಾಡಿದ್ದೀನಿ, ಎಲ್ಲರನ್ನೂ ಅದನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ಜನಕ್ಕೆ ತೋರಿಸಿದ್ದೀನಿ, ಯಾರು ಬೆಟ್ರು ಅಂತ ನಾನು ಆಯ್ಕೆ ಮಾಡಿದ್ದೀನಿ, ಅವ್ರಿಗೆ ತಾನೇ ಟಿಕೆಟ್ ಕೊಡ್ಬೇಕು ನೀವು ಅಂದರೆ, ಸರ್ ಇವರೆಲ್ಲ ವರ್ಕ್ ಆಗಲ್ಲ, ನಾವು ಕೊಟ್ಕೊತೀವಿ ಬಿಡಿ ಅಂದರು. ನಾನು ಆ ಪಕ್ಷದಿಂದ ಹೊರಗೆ ಬಂದೆ. ಓಕೆನಾ? ಆ ಟೈಮಲ್ಲಿ ಆ ಪ್ರಾಬ್ಲಮ್ ಆಯಿತು. ಗೊತ್ತಿಲ್ಲ, ನಾನು ಮೇ ಬಿ ನಾನು ತಪ್ಪು ಮಾಡಿರ್ಬೋದು ಅವಾಗ. ಏನಾದ್ರು ನಾನು ನಂಬಿಬಿಟ್ಟೆ. ಯಾರೋ ಒಬ್ರು ಬಂದು ಈ ಥರ ಹೇಳಿದಾಗ, ಇಲ್ಲ ಅವ್ರದ್ದು ಐಡಿಯಾಲಜಿ ಅದೇ ಇರ್ಬೋದು, ಒಳ್ಳೇದಕ್ಕೆ ಬಯಸ್ತಾ ಇದ್ದಾರೆ ಇವರು ಅಂತ. ಅದಾದಮೇಲೆ ಏನಾಯಿತು, ನಾನು UPP ಅಂತ ನಾನೇ ಪಕ್ಷ ಮಾಡಬೇಕಾಯಿತು. ಪಕ್ಷ ಮಾಡಿದ್ಮೇಲೆ MP ಎಲೆಕ್ಷನ್ ಬಂತು. ಆ MP ಎಲೆಕ್ಷನ್ ನಾನೇ ಓಡಾಡಿದ್ದೀನಿ. ಅಷ್ಟೂ ಜನಕ್ಕೆ ಹಾಕಿ ಡ್ರೆಸ್ ಹಾಕಿ ಪ್ರೆಸ್ ಕ್ಲಬ್ಬಲ್ಲಿ ಮಾಡಿ TV ಚಾನಲ್ಗಳಲ್ಲಿ ಹೋಗಿ ನಾನೇ ಮಾತಾಡಿದ್ದೀನಿ. ನಾನು ಇವತ್ತೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ. ನಾನು ಎಷ್ಟು ಹಳ್ಳಿಗೆ ಓಡಾಡಿದ್ದೆ ಅವಾಗ. ಪ್ರತಿ ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ. ಇಲ್ಲಿ ಏನು ಅಂದರೆ ನಾನು ಮಾಡ್ತಾಯಿದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಒಂದು 5-10% ಯುವಕರು ಮಾಡಬೇಕಲ್ವಾ? ಇವಾಗ ಇದನ್ನು ಕೇಳಿಸ್ಕೊತಿರೋರಾಗಲಿ. ನಾನು ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದ್ದೆ, ನೀವೇನು ಮಾಡಿದ್ದೀರಾ ಅಂತ. ಅದು ಹೇಳ್ಬಿಡ್ರಿ, ನೀವು ಪಕ್ಷ ಕಟ್ಟರೋದು ನೀವು ಮಾಡ್ಕೊಳ್ರಿ ಅಂತ. ನಾನೇನು ಮಾಡಲಿ? ಇದು ಏನಾಗ್ಬಿಟ್ಟಿದೆ ಅಂದರೆ, ಒಂದು ಪಕ್ಷ ಆದರೆ ನಮ್ಮ ಸ್ವಾರ್ಥಕ್ಕೆ ನಾವು ಕಟ್ಕೊಳ್ಳೋದು, ನಮ್ಮ ಬೆಳವಣಿಗೆ ನಾವು ಕಟ್ಕೊಳ್ಳೋದು ಅನ್ನೋ ಥರ ಆಗ್ಬಿಟ್ಟಿದೆ. ಈ ವ್ಯವಸ್ಥೆಯ ಭಾಗ ಆಗಿರುವಾಗ ಸರ್, ನೀವು ವ್ಯವಸ್ಥೆಯ ಜೊತೆಗೆ ಹೋಗಬೇಕು ಹೊರತು ವ್ಯವಸ್ಥೆಯ ವಿರುದ್ಧ ಈಜಿದ್ರೆ ನೀವು ವ್ಯವಸ್ಥೆ ಒಳಗಡೆ ಬರಕ್ಕೆ ಆಗೋದಿಲ್ಲ ಸರ್. ನೀವು ಹೇಳೋದು ಕೇಳಕ್ ಚೆನ್ನಾಗಿದೆ, ಆದ್ರೆ ಅಲ್ಲ, ಇನ್ನೂ ಒಂದು ಕೇಳಕ್ ಚೆನ್ನಾಗಿರೋದು ನೋಡಿ, ಯಾರೋ ನನಗೆ ಹೇಳಿ. ಪ್ರಾಕ್ಟಿಕಲಿ ಸರ್ ನೀವು ಹೇಳೋದು, ನಿಮ್ಮ ವಿಷನು, ನಿಮ್ದು ಹೇಳೋದು ಎಲ್ಲ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಆನ್ ಗ್ರೌಂಡ್ ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ. ಅಲ್ಲ, ನನಗೆ ಅದಕ್ಕೆ ಪ್ಲೀಸ್ ಅಡ್ವೈಸ್ ಮೀ ಅಂತ ನಾನು ಹೇಳ್ತಿರೋದು. ಹೇಳಿ ನಾನು ಏನು ಮಾಡಬೇಕು ಇವಾಗ? ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನಂದ್ರೆ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಲ್ವಾ ಸರ್? ನಿಮ್ಗೆ ಆಸೆ ಇದೆಯಾ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಥವಾ ಈ ರಾಜ್ಯವನ್ನ ಮುನ್ನಡೆಸಬೇಕು? ನಿಮ್ಮ ಪರಿಕಲ್ಪನೆಯಂತೆ ನಿಮ್ಮ ವಿಷನ್ ತರ ಏನು, ನೀವು ಪ್ರಜೆಗಳಿಗೋಸ್ಕರ ಅನ್ನೋ ತಮ್ಮ ವಿಷನ್ ಇದೆಯಲ್ಲ, ಅದನ್ನ ನಾನು ಲೀಡ್ ಮಾಡಬೇಕು ಅನ್ನೋದು ತಮಗೆ ಆಸೆ ಇದೆಯಾ? ಅಲ್ಲಮ್ಮ, ನಾನು ಇಲ್ಲದೆ ಇಲ್ಲಿ ಬಂದು ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನ. ಬಟ್ ಅದ್ರ ಕರೆಕ್ಟ್ ಆಸೆ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇಲ್ಲ ನೀವು. ಕರೆಕ್ಟ್ ಆಸೆ ಏನಂದ್ರೆ ಜನಗಳಿಂದ ಬರಬೇಕು. ಡಿಮ್ಯಾಂಡ್ ಜನ ನಿಮ್ಮನ್ನ ನೀವು ಬನ್ನಿ ಅಂತ ಡಿಮಾಂಡ್ ಮಾಡ್ಬೇಕಾ? ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಒಂದು ವ್ಯವಸ್ಥೆ ಹೆಂಗ್ ಬರಬೇಕು ಅಂದ್ರೆ, ಒಂದು ಸಿಂಪಲ್ ಹೇಳ್ತೀನಿ. ಇವಾಗ ಕೂತಿದ್ದೀವಿ ಗೊತ್ತಾ, ನನಗೊಂದು ವಿಧಾನಸೌಧ ಈ ಥರ ಆಗಬೇಕು ಅಂತ ನನ್ನ ಆಸೆ ಅಮ್ಮ. ಕೇಳಿ, ಒಂದು TV ಇರಬೇಕು ಇಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಿರ್ಬೇಕು ಅವರು, ಟಕ್ ಅಂತ ಕನೆಕ್ಟ್ ಆಗಬೇಕು. ನೀವೆಲ್ಲ ತೋರಿಸಿದ್ರಿ ಗೊತ್ತಾ, ಸರ್ವರ್ ಗಿವರೆಲ್ಲ ಇಟ್ಕೊಂಡು ಆ ಥರ. ರೀ ಮಂಡ್ಯ ಬನ್ನಿರಿ, ಇಲ್ಲಿ ಕನೆಕ್ಟ್ ಆಗ್ರಿ, ತೋರಿಸ್ರಿ ನಿಮ್ಮ ಇದು ಹಾಸ್ಪಿಟ್ಲ ತೋರಿಸ್ರಿ, ಸ್ಕೂಲ್ ತೋರಿಸ್ರಿ, ಏನಾಗಿದೆ ರೀ, ಎಷ್ಟು ಫಂಡ್ ಕಳಿಸಿದ್ದೀರಿ ಅಲ್ಲಿ, ನಡಿ ಕಾಮಗಾರಿ ತೋರಿಸ್ರಿ ಏನೇನಾಗ್ತಿದೆ ಅಂತ, ಇಂಜಿನಿಯರ್ ತೊಗೊಳ್ರಿ, ಎಷ್ಟು ದಿನ ಮುಗಿತದ್ರಿ ಇದು, ಆಯ್ತಾ ಅಂತ. ಇದು ಜನ ನೋಡಬೇಕು. ಯು ಶುಡ್ ಹ್ಯಾವ್ ಪವರ್ ಫಾರ್ ದಟ್. ನಾನು ಕಲ್ಪನೆ ಆ ಶಕ್ತಿಯನ್ನ ನೀವು ಗಳಿಸ್ಕೋಬೇಕು ಸರ್. ಅದು ಜನ ಕೊಡ್ಬೇಕಮ್ಮ. ಕೊಡ್ಬೇಕು ಅಂದ್ರೆ ನೀವು ಜನರ ಬಳಿ ಹೋಗ್ಬೇಕು. ಜನರ ಬಳಿ ನೋಡಿ, ಯಾರು ಈ ತರ ಹೋಗ್ತಾ ಇದ್ದೀನಿ, ಇನ್ ಯಾವ ತರ ಹೋಗ್ಬೇಕಲ್ಲ. ಇವಾಗ ನೀವು ನನ್ನ ಜೊತೆ ಬನ್ನಿ, ಮಲ್ಲೇಶ್ವರಕ್ಕೆ ಹೋಗೋಣ, ಒಂದು ರೌಂಡು ಹಿಂಗೆ ರೋಡಲ್ಲಿ ಹೋಗೋಣ. ಜನರ ಬಳಿಗೆ ಹೋಗ್ತೀನಿ. ಕೇಳಿ, ಒಂದು ನಿಮಿಷ, ಜನರ ಬಳಿ ಹೋಗೋಣ. ಇದೇ ತಾನೇ ನೀವು ಹೇಳ್ತಿರೋದು ಸರ್. ಪ್ರಜಾಕೀಯ ಏನಾಯ್ತು ಅಂದ್ರೆ ಸರ್, ನೀವೇ ಹೇಳಿದ ಹಾಗೆ ಆರಂಭದಲ್ಲಿ ನೀವು ಕೆಲವೊಂದು ಪಾರ್ಟಿ ನೀವು ತುಂಬಾ ಹೋಲ್ ಅಂಡ್ ಸೋಲ್ ನೀವು ಓಡಾಡಿದ್ರೆ, ನಾವು ಕೂಡ ಅದಕ್ಕೆ ಸಾಕ್ಷಿ ಇದ್ದೀವಿ. ಅದಾದ್ಮೇಲೆ ಪ್ರಜಾಕೀಯ ಬಂತು. ಪ್ರಜಾಕೀಯದಲ್ಲಿ ನಿಮಗೆ ಬಹಳಷ್ಟು ಜನ ನಿಮ್ಮ ಐಡಿಯಾಲಜಿಯನ್ನ ಅಥವಾ ನಿಮ್ಮ ಪರಿಕಲ್ಪನೆಗೆ ತಕ್ಕ ಹಾಗೆ ಯುವಕರು ಕೂಡ ನಿಮಗೆ ಸಾಥಾದ್ರು. ಅಲ್ಲಿಗೆ ನೀವು ಸ್ಟಾಪ್ ಆಗ್ಬಿಟ್ರಿ ಸರ್. ಸ್ಟಾಪ್ ಹೇಳಿದ್ನಲ್ಲಮ್ಮ, ಅನಿವಾರ್ಯ ಕಾರಣದಿಂದ. ಆ ಪಾರ್ಟಿಯವ್ರು ಏನು ಮಾಡಿದ್ರು, ನೆಕ್ಸ್ಟ್ ಟಿಕೆಟ್ ಬೇರೆ ಥರ ಕೊಡ್ತೀನಿ ಅಂದರು. ನನಗೆ ಗೊತ್ತಿದ್ದು ಕೂಡ ನನಗೆ ಇದು ಹೋಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಎಲೆಕ್ಷನ್ ಇಲ್ಲೇಬೇಕು ಅಂತ ನಾನು ಕಾಂಪ್ರಮೈಸ್ ಆಗಲಿಲ್ಲ ಅಷ್ಟೇ. ಹೊರಗೆ ಬಂದೆ ನಾನು. ನೀವು ಮಾಡ್ಕೊಳ್ರಪ್ಪ, ನಾನು ಇನ್ನು ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೇಳಿ ಹೊರಗೆ ಬಂದೆ. ಅದನ್ನೇ ನಾವು ಹೇಳೋದು, ನೀವು ಮತ್ತೆ ಬರಬೇಕು. ಅಲ್ಲ, UPP ಬಂದಾಗ ಮಾಡಿದೆ ನಾನು. ಏನು ಹೇಳಿ, MP ಎಲೆಕ್ಷನಲ್ಲಿ ಮಾಡಿದೆ. MP ಎಲೆಕ್ಷನ್ ಇಸ್ ಎ ಬಿಗ್ಗರ್ ಥಿಂಗ್ ಬಿಡಿ. ಅದು ಯಾಕಂದರೆ ಫಸ್ಟು ಇಲ್ಲಿ ಲೋಕಲಲ್ಲಿ ಮಾಡಬೇಕಾಗಿತ್ತು. ಬಟ್ ಐ ಟ್ರೈಡ್ ಆ್ಯಕ್ಚುಲಿ. ಒಂದು ತೋರಿಸೋಣ ಈ ಥರ, ಏನು ಹೇಳಿ, ನಾವೆಲ್ಲ SOP ಸೈನ್ ಮಾಡಿ ನಾವು ಇದ್ರ ಥರ ನಡ್ಕೊಳ್ಳಿಲ್ಲ, ರಿಸೈನ್ ಮಾಡ್ತೀವಿ ಅಂತ ಹೇಳಿಸಿ ಎಲ್ಲ ಮಾಡಿದ್ವಿ. ಮೇ ಬಿ ಅದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ.
ಅದು ಬರಲಿ ಅನ್ನೋ ಆಸೆ ಅಷ್ಟೇ. ಆ ಥರ ಅಟ್ಲೀಸ್ಟ್ ಇದನ್ನು ಜನಕ್ಕೆ ಗೊತ್ತಾಗಲಿ, ಜನ ಇದನ್ನು ಡಿಮ್ಯಾಂಡ್ ಮಾಡಲಿ. ಇವಾಗ ರೈಟ್ ಟು ರೀಕಾಲ್ ಯಾರೋ ಮಾತಾಡ್ತೀಯಾರಲ್ಲಿ, ರೈಟ್ ಟು ರೀಕಾಲ್ ಮಾತಾಡ್ತೀಯಾರಪ್ಪ ಅಂತ, ಅಟ್ಲೀಸ್ಟ್ ಒಂದು ಎಲ್ಲೋ ಒಂದು ಕಡೆ ಹೋಗಲಿ. ಇದು ಏನು ಗೊತ್ತಾ, ಇದು ನಿಮ್ಗೆ ಒಂದು ಇವಾಗ ನನ್ನ ಹತ್ರನೇ ಬಂದು ನನ್ನ ಪ್ರಜಾಕಿದವರೇ ಕೇಳ್ತಾರೆ, ಸರ್ ಇದನ್ನು ಯಾರೋ ಮಾಡ್ತೀಯಾರ ಸರ್ ಅಂತ. ಸಂತೋಷ ಪಡಬೇಕಪ್ಪ ನಾವು. ನಿಜವಾಗ್ಲೂ ನಾವು ಯಾರೋ ಒಬ್ರು ಇದನ್ನು ಮಾಡಿದ್ರೆ ನಾವು ಸಂತೋಷ ಪಡಬೇಕಾದ್ರೆ ಒಳ್ಳೇದಾಗಬೇಕು ಜನಕ್ಕೆ ಅಂತ ಮಾಡ್ತಿರೋದು ಇದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ